ಇವತ್ತು ಏನು ಒಂದು ದುರ್ಘಟನೆ ನಡೆದಿದೆ. ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಯಾವುದಾದ್ರೂ ಪಿತೂರಿನ ಅನ್ನೋ ಒಂದು ವಿಚಾರ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಕೆಲವು ಮಾಧ್ಯಮಗಳು ಬಂದಿದೆ. ಕರ್ನಾಟಕ ರಾಜ್ಯಾಧ್ಯಕ್ಷರು ಎನ್ಸಿಪಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಮಾಧ್ಯಮಗೋಷ್ಠಿ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಷ್ಟ್ರಪತಿಗಳಿಗೆ ಹಾಗೂ ಕೇಂದ್ರ ಗೃಹ ಇಲಾಖೆಗೆ ನಾನು ಮನವಿ ಮಾಡೋದೇನೆಂದ್ರೆ, ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತ್ವರಿತಗತಿಯಲ್ಲಿ ತನಿಖೆನ ಬಹಳಷ್ಟು ಬೇಗ ಮುಗಿಸಿ ಇದಕ್ಕೆ ಒಂದು ಅಂತ್ಯವನ್ನು ಕಾಣಬೇಕು. ಇದನ್ನ ಉನ್ನತ ಮಟ್ಟದಲ್ಲಿ ಇದೊಂದು ತನಿಖೆನ ಬಹಳ ಚುರುಕಾಗಿ ತ್ವರಿತಗತಿಯಲ್ಲಿ ಮುಗಿಸ್ಬೇಕು ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ರಾಷ್ಟ್ರಪತಿಗಳಿಗೆ, ಕೇಂದ್ರ ಗೃಹ ಇಲಾಖೆಗೆ ಮತ್ತೆ ಏನು ಏವಿಯೇಷನ್ ಮಿನಿಸ್ಟರ್ ಇದ್ದಾರೋ ಅವ್ರಿಗೂ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅಂತ ನಾನು ಮನವಿ ಮಾಡ್ತಾ ಇರೋದು. ಬೇಗ ತನಿಖೆ ಆಗ್ಲಿ ಅನ್ನೋದನ್ನ ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂತಾ ಇರೋದು. ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೂ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ನಮ್ಮ ರಾಜ್ಯ ನಾಯಕರುಗಳಿಗೂ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೂ ಈ ದುಃಖವನ್ನ ಭರಿಸುವಂತ ಶಕ್ತಿ ಭಗವಂತ ನಮ್ಗೆಲ್ಲರಿಗೂ ನೀಡಲಿ ಅಂತ ನಮ್ಮ ರಾಷ್ಟ್ರವಾದಿಗಿದೆ. ಅದಕ್ಕೆ ಶರದ್ ಪವಾರ್ ಕುಟುಂಬ ಮತ್ತು ಅಜಿತ್ ಪವಾರ್ ಕುಟುಂಬನೇ ಇದಕ್ಕೆ ರಾಯಭಾರಿ ಆಗಿರ್ತಕ್ಕಂಥದ್ದು. ಇವತ್ತು ಅಜಿತ್ ಪವಾರ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ಅವ್ರು ಇವತ್ತು ನಿಧನದ ಕುರಿತು 3-4 ದಿನಗಳಲ್ಲಿ ಅದನ್ನ ಅಷ್ಟು ಸೂಕ್ಷ್ಮವಾಗಿ ನಾವು ನಿರ್ಧಾರ ತಗೊಳ್ಕೊಂಡ ಅದನ್ನ ಮುನ್ನಡೆಸುವಂತ ಜವಾಬ್ದಾರಿ ಯಾರಿಗಿದೆ, ಅವರಿಗೆ ಅದು ನಮ್ಮ ಪಕ್ಷದ ಒಂದು ಕೋರ್ ಕಮಿಟಿ, ರಾಷ್ಟ್ರೀಯ ಕೋರ್ ಕಮಿಟಿ ನಿರ್ಧಾರ ಮಾಡ್ತಾರೆ. ನಿರ್ಧಾರದ ಮೇಲೆ ಈ ಪಕ್ಷನ ಯಾರು ಉತ್ತರಾಧಿಕಾರಿ ಆಗ್ತಾರೆ ಅನ್ನೋದನ್ನ ನೋಡ್ಕಾಗಬೇಕಾಗುತ್ತೆ.